ಕರ್ನಾಟಕ ರಾಜ್ಯ ಅಹಿಂದ ರೈತ ಸಂಘ ನೂತನ ಸಂಘ ಉದ್ಘಾಟನೆ ಮತ್ತು ದೀಕ್ಷಾ ಕಾರ್ಯಕ್ರಮ ಹುಣಸೂರು ತಾಲೂಕು ವತಿಯಿಂದ ಶ್ರೀ ದೇವರಾಜ ಅರಸು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಾವಿರಾರು ಬೈಕ್ ರ್ಯಾಲಿಯ ಅಂಬೇಡ್ಕರ್ ಭವನದವರೆಗೆ ಜೋಡಿ ಎತ್ತುಗಳೊಂದಿಗೆ ಸಾಗಿತು. ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನಾಡಿದ ರಾಜ್ಯಾಧ್ಯಕ್ಷರಾದ ಶ್ರೀ ಸೋಮನಹಳ್ಳಿ ಶಿವಶೇಖರ್ ಅವರು, ಭಾರತ ಸರ್ಕಾರದ ಕೇಂದ್ರ ತಂಬಾಕು ಮಂಡಳಿಯಿಂದ ಅತ್ಯುತ್ತಮ ರೈತ ಪ್ರಶಸ್ತಿ ಪುರಸ್ಕೃತರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಅಹಿಂದ ರೈತ ಸಂಘ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಮಾಜದಲ್ಲಿ ಯಾರು ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕವಾಗಿ ತೀರಾ ಹಿಂದುಳಿದಿರುವ ಸಮಾಜ ಮಾತ್ರ ಅಹಿಂದ ವರ್ಗಕ್ಕೆ ಸೇರಿದೆ ಅಂತ ಹೇಳಿದರು. ಕೆಟ್ಟದಕ್ಕೆ ದಳ್ಳೂರಿ, ಈರ್ಷೆ, ಅಸೂಯೆ, ಮತ್ಸರ, ರೈತರೆಲ್ಲ ಒಗ್ಗಟ್ಟಾಗಿ ರೈತರ ದುಃಖ ದುಮ್ಮಾನಗಳನ್ನು ಒಟ್ಟಿಗೆ ಬಗೆಹರಿಸುವ ಕೆಲಸ ಈ ಸಂಘದಿಂದ ಆಗಬೇಕನ್ನೋ ಆಶಯವನ್ನು ವ್ಯಕ್ತ ಮಾಡಿದ್ದಾರೆ. ತುಂಬ ಸಮಯ ಆಗಿದೆ. ಬಹಳ ಆಲೋಚನೆಗಳವರೊಂದು ಮಾತು ಹೇಳಿದ್ರು, ಯಾರು ಬೈಕಲ್ಲಿ ತಂದು ನಿಮ್ಮನ್ನು ಕುಂಡಿಸ್ಬಿಟ್ಟು ಹೋದ್ರು, ಬೈಕ್ ಹೋದವ್ರಿಗೆ ಈ ವಿಷಯ ಹೇಳಬೇಕಾಗಿತ್ತು. ಬಿದ್ದೋಗ ಅಂತ ಹಣ್ಣು ಎಲೆಗೆ ಹೇಳಿದ್ರೆ ಈ ವಿಚಾರ ಇಂಪ್ಲಿಮೆಂಟ್ ಆಗಲ್ಲ. ಕೃಷಿ ಏನಾಗಿದೆ, ಎಲ್ರಿಗೂ ಬೇಸರ ಆಗಿದೆ. ಕೃಷಿಯನ್ನ ಖುಷಿಯಾಗಿ ಮಾಡಬೇಕು ಅಂತನ್ನೋದಾದ್ರೆ ಆಧುನಿಕವಾದ ಉಪಕರಣಗಳನ್ನ ರೈತ ಜನರಿಗೆ ಕೊಡಬೇಕಾಗ್ತದೆ. ಚೆನ್ನಾಗಿರೋರನ್ನ ಚೆನ್ನಾಗಿ ಮಾಡ್ತಾ ಇದ್ದೇನೆ ವಿನ ಚಂದಗಿಟ್ಟವ್ರನ್ನ ಯಾರು ನೋಡ್ತಾರೆ ಅಂತ ನೋಡುವ ಮಹಾಕಾರ್ಯವನ್ನ ಅವ್ರು ಹೇಳಿದ್ರು. ಈ ಬಾರ್ಕೋಲ್ ಅಂತಂದ್ರೆ ಅನ್ಯಾಯದ ವಿರುದ್ಧ ಹೋರಾಟ, ನ್ಯಾಯದ ಪರ ಇರ ಅಂತವ್ರನ್ನ ಸತ್ಯ ಸಂದರ್ಶನ ಆಗಬೇಕು. ಸತ್ಯ ಸಂದರ್ಶನ ಆಗಕ್ಕೆ ಎಲ್ಲರೂ ಹೋಗಿ ಸೇರ್ಕೊಳ್ಳೋದು ಬೇಡ. ಇವತ್ತು ಸ್ಟಾಟಿಸ್ಟಿಕಲ್ ರಿಪೋರ್ಟ್ಸ್ ಎಲ್ಲಿ ಬೇಕಾದರೂ ಅಂಕಿಅಂಶ ತಗೋಬಹುದು. ಇವತ್ತು ಮಾಧ್ಯಮ ಅವ್ರ ಪಂಚಾಯತಿಲಿರೋ ಒಬ್ಬ ಮೊಬೈಲ್ನಲ್ಲಿ ಅವನಿಗೆ ಪಾಣಿ ಸಿಗ್ತದೆ, ಕಂದಾಯ ಸಿಗ್ತದೆ ಅಂಥದ್ರು ಹಳ್ಳಿಯವರು ಹೋದ್ರು ಮಾತ್ರ ರೆವಿನ್ಯೂ ಇನ್ಸ್ಪೆಕ್ಟರು, ತಹಸೀಲ್ದಾರರು ನಾಳೆ ಬಾ ಅಂತಾರೆ, ದುಡ್ಡೇ ಕೊಡೋದಾರ ಅಲ್ಲೇ ಅಪ್ಲೋಡ್ ಮಾಡ್ತಾರೆ. ಇದು ಆಗ್ಬಾರ್ದು. ನಮ್ಮ ಉದ್ದೇಶ ನಾಲ್ವಡಿ ಕೃಷ್ಣರಾಜ ಒಡೆಯರ, ಅಂಬೇಡ್ಕರ್, ದೇವರಾಜ ಅರಸು, ಕುವೆಂಪು ಇನ್ನು ಮುಂತಾದ ಮಹನೀಯರ ವಿಚಾರಧಾರ ಉಳ್ಳಂತವರ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತೇವೆ ಅಂತ ತಿಳಿಸಿದರು. ನಮ್ಮ ತಾಲೂಕಿನಲ್ಲಿ ರೈತರಿಗೆ ಸಂಬಂಧಪಟ್ಟಂತ ನೂರಾರು ಸಮಸ್ಯೆಗಳಿದ್ದು, ಅದಕ್ಕಾಗಿ ಹುಣಸೂರು ನಗರದ 7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಾವಿರಾರು ರೈತರು ಹಿಂದಿನಿಂದಲೂ ಫಾರಂ ನಂಬರ್ 50, 53, 57ರಲ್ಲಿ ಸಾಗುವಳಿಗಾಗಿ ಅರ್ಜಿ ಸಲ್ಲಿಸಿದ್ದು, ಸಾಗುವಳಿ ಸಿಕ್ಕಿರುವುದಿಲ್ಲ ಅಂತ ಹೇಳಿದರು. ಹುಣಸೂರು ತಾಲೂಕಿನಲ್ಲಿ ಗೋಮಾಳದ ಜಮೀನುಗಳನ್ನು ಸಾವಿರಾರು ರೈತರು ಅನುಭವ ಮಾಡಿಕೊಂಡು ಬಂದಿದ್ದು, ಸಾಗುವಳಿಗಾಗಿ ಅರ್ಜಿ ನೀಡಿದರು. ಕಾನೂನಿನ ಸೊಬಗು ಹೇಳಿ ಅಧಿಕಾರಿಗಳು ಸುಮಾರು 2,000ಕ್ಕಿಂತ ಹೆಚ್ಚು ಅರ್ಜಿಗಳನ್ನು ವಿಲೆ ಮಾಡಲಾಗಿದೆ. ತಾಲೂಕಿನಲ್ಲಿ ಪೋಡಿ ಮುಕ್ತ ಗ್ರಾಮ ಹೆಸರಿನಲ್ಲಿ 10 ವರ್ಷದಿಂದ ಇಲ್ಲಿಯವರೆಗೆ 1 ಗ್ರಾಮವನ್ನು ಸಹ ಪೋಡಿ ಮುಕ್ತ ಗ್ರಾಮವನ್ನಾಗಿ ಮಾಡಿರುವುದಿಲ್ಲ ಹಾಗೂ ಏಕ ವ್ಯಕ್ತಿ ಕೋರಿಕೆ ಅರ್ಜಿ ಅಡಿಯಲ್ಲಿ ಕೆಲವು ಡೆವಲಪರ್ಸ್ ಅರ್ಜಿಗಳನ್ನು ಮಾತ್ರ ಪಕ್ಕಪಡಿಸಿ ದುರಸ್ತಿ ಮಾಡಲಾಗ್ತಿದೆ ಅಂತ ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಮಾಜಿ ಸಚಿವರು ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯರು ಆದ ಶ್ರೀ ಅಡಗೂರು ಎಚ್ ವಿಶ್ವನಾಥ್ರವರು ಮಾತನಾಡಿ, ದಿವಂಗತ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾದ ದೇವರಾಜ ಅರಸುರವರ ಮಾರ್ಗದರ್ಶನದ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಬಡ ಜನರಿಗೆ ರೂಪಿಸಿ ಮೇಲ್ವರ್ಗಕ್ಕೆ ಸಮನಾಗಿ ಹಿಂದುಳಿದವರನ್ನು ಕಾರ್ಯಕ್ರಮ ರೂಪಿಸಿದ್ರು ಅಂತ ತಿಳಿಸಿದರು. ದೇವರಾಜ ಅರಸುರವರ ರಾಜ್ಯದಲ್ಲಿ ಸುಮಾರು 71 ಲಕ್ಷಕ್ಕೂ ಹೆಚ್ಚು ಎಕರೆ ಜಮೀನನ್ನು ಭೂ ಸುಧಾರಣೆ ಮೂಲಕ ಬಡವರಿಗೆ ಹಂಚಿ ಇದೊಂದು ರಾಷ್ಟ್ರ ಮಟ್ಟದಲ್ಲಿ ಭೂ ಸುಧಾರಣೆ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿತ್ತು ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಶ್ರೀ ಗುರುಲಿಂಗ ಜಂಗಮದೇವರು ಮಠ ಗೌಡಗೆರೆ ಹುಣಸೂರು ಶ್ರೀ ನಟರಾಜ ಸ್ವಾಮೀಜಿಗಳು ಮಾತನಾಡಿ, ರೈತರು ದೇಶದ ಬೆನ್ನೆಲುಬಾಗಿ ನಿಂತಿದ್ದು ಒಳ್ಳೆಯ ಆಹಾರ, ನೀರು ಎಲ್ಲವನ್ನು ಸಹ ಸಮಾಜಕ್ಕೆ ಸಾವಿರಾರು ವರ್ಷಗಳಿಂದ ನೀಡುತ್ತಾ ಬಂದಿದ್ದಾರೆ. ರೈತರು ಆಧುನೀಕರಣ ಉಪಕರಣಗಳಿಂದ ಬೇಸಾಯ ಪದ್ಧತಿಯನ್ನು ಮಾಡಿಕೊಂಡು ಬಂದಿರುವುದರಿಂದ ಒಳ್ಳೆಯ ಆಹಾರ ಬೆಳೆಯಲು ಸಾಧ್ಯವಾಗಿರುತ್ತದೆ. ಯಾವುದೇ ಅಹಿಂದ ರೈತ ವರ್ಗದವರು ಅನ್ಯಾಯದ ವಿರುದ್ಧ ಹೋರಾಟವನ್ನು ಒಂದು ಒಳ್ಳೆಯ ಸಮಾಜಮುಖಿಯ ಕೆಲಸವನ್ನು ನೀಡಬೇಕು ಅಂತ ತಿಳಿಸಿದರು. ಇದು ನ್ಯಾಯ ದೊರಕಬೇಕಾಗಿರೋದು ಸಾಮಾನ್ಯ ಜನರಿಗೆ. ಆ ಸಾಮಾನ್ಯ ಜನರು ಖುಷಿ ಇದ್ದಾಗ ಮಾತ್ರ ಕೃಷಿ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ. ಅಂತ ಅಭಿವೃದ್ಧಿ ಹೊಂದುವ ಮಹಾ ಕಾರ್ಯಕ್ಕೆ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಅವರೊಂದು ಮಾತು ಹೇಳ್ತಾ 2 ವಿಷಯವನ್ನ ಹೇಳಿದ್ರು. ನಾನು ಸಂಘ ಮಾಡ್ತಾ ಇರೋದು ಇಲ್ಲಿ ರೈತ ಸಂಘ ಇಲ್ಲ ಅಂತಲ್ಲ. ಕುಮಾರಣ್ಣನ ಹೇಳಿದ್ರು, ಇಲ್ಲಿ ನಮ್ಮ ರೈತರೆಲ್ಲ ಒಂದು ಅಂತ ಎಲ್ಲ ಸಂಘಗಳು ಇದರಲ್ಲಿ ವಿಲೀನ ಆಗಲಿ, ರಾಜ್ಯ ವ್ಯಾಪ್ತಿ ಕೆಲಸ ಮಾಡೋ ಥರ ಆಗಲಿ, ಜೊತೆಗೆ ವಿಚಾರವಂತರು ಎಲ್ಲರೂ ಬರಲಿ. ಸಂಘದಲ್ಲಿ ಇರೋರೇ ವಿಚಾರವಂತರು ಅಂತ ಏನಲ್ಲ, ಪುಣ್ಯಾತ್ಮರು ಕುಂತಿರೋರೇ ಹೊಸ ಹೊಸ ವಿಧಾನಗಳ ಮೂಲಕ ಕೃಷಿಯನ್ನ ಮಾಡುವ ತಂತ್ರಜ್ಞಾನ ಯಂತ್ರಜ್ಞಾನವನ್ನ ಬಳಸೋದು ತುಂಬಾ ಜನ ಇದ್ದಾರೆ. ಅಂಥವ್ರಿಗೆ ಒತ್ತಾಸೆಯನ್ನ ಕೊಡಬೇಕಾಗ್ತದೆ. ನಮ್ದು ಗಡಿನಾಡು, ಈ ಕಡೆ ಕೇರಳ ಇದೆ, ಆ ಕಡೆ ಕೊಡಗಿದೆ, ಈ ಕಡೆ ಕೋಟೆ ಕಾಕನ ಕೋಟೆ ಇದೆ. ಈ ನೆಲ ಸರ್ವ ರೀತಿಯಿಂದಲೂ ಫಲವತ್ತತೆಯನ್ನ ಪಡ್ಕೊಂಡಿದೆ.
ಇದು ಸಾಹಿತ್ಯ, ಸಂಸ್ಕೃತಿ, ಪರಂಪರೆ, ಆಮೇಲೆ ತ್ಯಾಗದ ನೆಲ, ತ್ಯಾಗದ ಬೀಡು. ಈ ರೈತರು ಏನೆಲ್ಲ ಫಲವತ್ತತೆಯನ್ನು ಕೊಟ್ಟಿದ್ದಾರೆ. ಈ ಊರಿನ ಮೂಲ ಹೆಸರೇ ಗಾಡಿಪಾಳ್ಯ. ಹುಣಸೂರು ಅನ್ನೋಕ್ಕಿಂತಲೂ ಈ ಊರ ಹೆಸರು ಗಾಡಿಪಾಳ್ಯ. ಇಲ್ಲಿ ಯಾಕೆ ಜಿಲ್ಲೆ ಬೇಕು ಅಂದರೆ ಕೃಷಿಕ ಸಮಾಜದ ಒಂದು ವ್ಯಾಪಾರೀಕರಣ. ಇವತ್ತು ಹೊಗೆ ಸೊಪ್ಪು ಇಂಟರ್ನ್ಯಾಷನಲ್ ಮಾರ್ಕೆಟ್ಲು ನಮ್ಮ ಹೊಗೆ ಸೊಪ್ಪಿಗೆ ಬೆಲೆ ಇದೆ ಅಂತ ಹೊಗೆ ಸೊಪ್ಪನ್ನು ದಮನಿತರು ತುಳಿದು ಸಾಮಾನ್ಯರಿಗೆ ಬೇರೆ ಒಂಥರ ರೇಟ್ ಕೊಡಿಸ್ತಾರೆ, ಚೆನ್ನಾಗಿರೋರ್ಗೆ ಒಂಥರ ರೇಟ್ ಕೊಡಿಸ್ತಾರೆ. ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ನಾಗವಲ್ ನರೇಂದ್ರರವರು, ಡಾಕ್ಟರ್ ಸಂಗಮೇಶ್ ಕೊಳ್ಳಿಯವರು, ಕಳಸಾ ಬಂಡೂರಿ, ರೈತ ಹೋರಾಟಗಾರರು ನರಗುಂದ, ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರು ನವಿಲೂರು ಚೆನ್ನಪ್ಪ, ಶ್ರೀ ಡಿಕೆ ಕೋನೇಗೌಡರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ದಲಿತ ಸಂಘ ಹಿರಿಯ ನಾಯಕರು, ಶ್ರೀ ಸತ್ಯಪ್ಪನವರು, ಸತ್ಯ ಫೌಂಡೇಶನ್ ಹಾಗೂ ಸಾವಿರಾರು ಕಾರ್ಯಕರ್ತರು, ಇನ್ನು ಕೆಲವು ಹಿರಿಯ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವರದಿ ಚಂದ್ರು ಡಿ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.